ಕೆಲವು ದಿನಗಳ ಹಿಂದಿನವರೆಗೂ ಕೂಡ ಒಂದು ಟೀಮ್ ಆಗಿ ಒಂದು ಕೊಲೆ ಪ್ರಕರಣದ ಆರೋಪಿಗಳಾಗಿ ಇವರೆಲ್ಲರೂ ಕೂಡ ಜೈಲಲ್ಲಿದ್ದರು. ಆದರೆ ಈಗ ಮಾಫಿ ಸಾಕ್ಷಿ ಆಗ್ತೀನಿ ಅನ್ನುವಂಥ ಒಂದು ನಿರ್ಧಾರ ಏನು ಪ್ರದೋಷ್ ಕಡೆಯಿಂದ ಬಂದಿದೆ. ಸೊ ಈ ಒಂದು ನಿರ್ಧಾರದಿಂದ ಕೊಲೆ ಕೇಸ್ನಲ್ಲಿ ಜೈಲಲ್ಲಿರುವಂಥ ನಟ ಆರೋಪಿ ದರ್ಶನ್ಗೆ ಈಗ ತಲೆನೋವು ಹೆಚ್ಚು ಮಾಡಿದೆ. ಜೊತೆಗಾರರೇ ಈಗ ದುಶ್ಮನ್ಗಳಾಗಿದ್ದಾರೆ ಆರೋಪಿ ದರ್ಶನ್ಗೆ. ಬಾಸ್ ಅಂತಿದ್ದವರಿಂದಲೇ ಈಗ ದರ್ಶನ್ಗೆ ತ್ರಾಸ್ ಉಂಟಾಗಿದೆ. ದರ್ಶನ್ಗೆ ಬೇಲ್ ದೂರ ಆಗ್ತಾ ಇದ್ದಂತೆ ಆಪ್ತರು ಕೂಡ ಅಂತರವನ್ನ ಕಾಯ್ದುಕೊಂಡಿದ್ದಾರೆ. ಕೆಂಚಾಲು ಮಚ್ಚಾಲು ಅಂತ ಹೇಳ್ತಿದ್ದವರು ಈಗ ಕೈ ಕೊಟ್ಟಿದ್ದಾರೆ. ಒಟ್ಟಿಗೆ ಜೈಲಿಗೆ ಹೋದ್ರು. ಆದರೆ ಈಗ ಜೈಲಿಗೆ ಹೋದಂಥ ಆರೋಪಿಗಳೇ ಅಪ್ರೂವರ್ಸ್ ಆಗ್ತಿದ್ದಾರೆ. ಪ್ರದೋಷ್ನಿಂದ ಆರಂಭ ಆಗಿದೆ. ಆದರೆ ಈಗಾಗಲೇ ರವಿಶಂಕರ್ ಹಾಗೆ ವಿನಯ್ ಕೂಡ ನಾನು ಅಪ್ರೂವರ್ ಆಗ್ತೀನಿ, ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿ ಮುಂದೆ ಬಂದಿರುವಂಥದ್ದು ಆ ಒಂದು ನಂಬರನ್ನು, ಸಂಖ್ಯೆಯನ್ನು ಜಾಸ್ತಿ ಮಾಡಿದೆ. ಆದರೆ ಆ ಒಂದು ಸಂಖ್ಯೆ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಿಲ್ಲ. ಸೊ ಹೀಗಾಗಿ ಹೆಚ್ಚು ಆರೋಪಿಗಳು ಈ ಒಂದು ಕೇಸ್ನಲ್ಲಿ ಅಪ್ರೂವರ್ ಆದಂತಹ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಪರವಾಗಿ ಇನ್ನೂ ಬಲ ಜಾಸ್ತಿ ಆಗುತ್ತೆ. ಯಾಕೆಂದರೆ ಲೈವ್ ಇನ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ, ಒಂದು ಕ್ರೈಮ್ ಆದಂತಹ ಸಂದರ್ಭದಲ್ಲಿ ಇವರೆಲ್ಲರೂ ಅಲ್ಲಿದ್ದಂಥವರು. ವಿಟ್ನೆಸ್ಗಿಂತ ಹೆಚ್ಚಿನ ಮಾಹಿತಿ ಮಾಫಿ ಸಾಕ್ಷಿಗಳ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.